ಹಾಯ್ ಸ್ನೇಹಿತರೆ, ನಮಸ್ಕಾರ. ನಂದಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ಅರುಣ. ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಆನಂದ್ ಗುರುಜಿ ನಮ್ಮೊಡನೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪುರಾತನ ದೇವಸ್ಥಾನದ ಹಿನ್ನೆಲೆನ ಇವತ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀವಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಇದು ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಗುರುಗಳೇ? ಇದು ಸುಮಾರು 60 ವರ್ಷದ ಹಳೆಯ ದೇವಸ್ಥಾನ. ಸೊ 60 ವರ್ಷದಿಂದನೂ ಇಲ್ಲಿ ದೇವಸ್ಥಾನ ಇರ್ತಕ್ಕಂತ ಸ್ಥಳ ಇದು. 60 ವರ್ಷದಿಂದ ಚಿಕ್ಕ ಸ್ಥಾನದಲ್ಲೇ ಪೂಜೆ ಮಾಡ್ಕೊಂಡ್ ಬಂದಿದೀವಿ. ಅಂದ್ರೆ ನಮ್ಮ ಹಿರಿಕರೆಲ್ಲ ಪೂಜೆ ಮಾಡ್ತಿದ್ರು. ನಮ್ಮ ಹಿರಿಕರಿಂದ ಈಗ ನಮಗ್ ಬಂದಿದೆ. ಅಂದ್ರೆ ವಂಶ ಪಾರಂಪರ್ಯ ಅಂತ ಏನಿಲ್ಲ. ಆಯಮ್ಮನೇ ಇಷ್ಟಪಟ್ಟು ನನ್ನನ್ನ ಪೂಜೆ ಮಾಡ್ಬೇಕು ಅಂತ ಆಯಮ್ಮನೇ ಕರ್ಸ್ಕೊಂಡಿರೋದು. ಯಾರುನು ನನ್ನನ್ನ ಸಂಬಳಕ್ಕಾಗ್ಲಿ ಇನ್ನೊಂದು ಮಗದೊಂದು ಏನು ಇಲ್ಲ. ಆಯಮ್ಮನೇ ಬಂದು ಆಯಮ್ಮನೇ ಕರ್ಸ್ಕೊಂಡು ಆಯಮ್ಮನೇ ನನ್ನ ಕೈಯಲ್ಲಿ ಸೇವೆ ತಗೊಂತ ಇದ್ರೆ ನಾನು ಪೂಜೆ ಮಾಡ್ತೀನಿ. ಅಂದ್ರೆ ಇಲ್ಲಿ ದೇವಸ್ಥಾನ ಮಾಡ್ಬೇಕು ಅಥವಾ ಅಮ್ಮನವ್ರ ಪ್ರೇರಣೆ ನಿಮಗೆ ಹೇಗಾಯ್ತು ಗುರುಗಳೇ? ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮನವ್ರ ಸಂಚಾರ ಆಗ್ತಿದೆ ಅನ್ನೋದೆಲ್ಲ ಅಂದ್ರೆ ಇಲ್ಲಿ ಒಂದು ಕುಂಟೆ ಇತ್ತು. ಕುಂಟೆ ಅಂದ್ರೆ ಅದು ಬಂಡೆ ಕುಂಟೆ ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮ ಹಿರಿಕರೆಲ್ಲ ಇಲ್ಲೇ ಅವ್ರು ಸ್ನಾನ ಮಾಡ್ತಾ ಇರ್ತಕ್ಕಂಥದ್ದು, ಬಟ್ಟೆ ತೊಳೆಯುವಂಥದ್ದು, ಹಸುಗಳು ತೊಳೆಯುವಂಥದ್ದು, ಇದೆಲ್ಲ ಹೊಲಗಳು ಇದ್ದಿದ್ದ ಕಾರಣದಿಂದ ಇಲ್ಲಿ ಕುಂಟೆ ಇದ್ದಿದ್ದರಿಂದ ಅವರು ಯಾವಾಗ್ಲೂ ಹೋಗಿ ಅಲ್ಲಿ ಸ್ನಾನ ಮಾಡುವಂಥದ್ದು, ಬಟ್ಟೆ ಒಗೆಯುವಂಥದ್ದು, ಮಕ್ಕಳಿಗೆ ಸ್ನಾನ ಮಾಡುವಂಥದ್ದು ಇದೆಲ್ಲ ಮಾಡ್ತಿದ್ರು. ಸೊ ಆಗಿದ್ದಾಗ ದೇವಸ್ಥಾನನೂ ಇಲ್ಲೇ ಇತ್ತು. ಪಕ್ಕದಲ್ಲಿ ಒಂದು ಹುತ್ತ ಇತ್ತು. ಹುತ್ತದಲ್ಲಿ ಒಂದು ನಾಗಸರ್ಪ ಸಂಚಾರ ಇತ್ತು. ಸೊ ಅಮ್ಮನವ್ರ ಶಕ್ತಿ ಅಪಾರವಾಗಿದ್ದರಿಂದ ಅಲ್ಲಿ ಕುಂಟೆಯಲ್ಲಿ ಅಮ್ಮನವ್ರು ಬೆಳಗ್ಗೆ ಸಮಯದಲ್ಲಿ ಅಂದ್ರೆ ಜಲಕ ಆಡ್ತಾರೆ ಅಂತ ಹೇಳ್ತಾರಲ್ಲ, ಆತರ ಬೆಳಗ್ಗೆ 3 ಗಂಟೆ ಸಮಯದಲ್ಲಿ 2 ಗಂಟೆ ಸಮಯದಲ್ಲೆಲ್ಲ ಅಮ್ಮನವರು ಬಳೆ ಸೌಂಡ್ ಆಗಂತದ್ದು, ಮತ್ತೆ ಗೆಜ್ಜೆ ಸೌಂಡ್ ಆಗಂತದ್ದು, ಮತ್ತೆ ವಿಚಿತ್ರವಾದಂತ ಸೌಂಡ್ಗಳು. ಭಯ ಅಂದ್ರೆ ಅವಾಗೆಲ್ಲ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇಲ್ಲ, ಯಾವ್ದು ಫ್ಯಾಕ್ಟ್ರಿಗಳು ಇರ್ಲಿಲ್ಲ. ಸೊ ಆಗಿದ್ದಂತ ಸಮಯದಲ್ಲಿ ಇಲ್ಲಿ ಕುಂಟೆ ಇದ್ದಿದ್ದರಿಂದ ಆಗ ಆತರ ವಿಚಿತ್ರವಾದ ಸೌಂಡ್ಗಳಾಗಿದೆ. ಅದ್ರ ಅನುಭವ ನಮ್ಗಾಗಿದೆ. ಇಲ್ಲೇನೇನೆ ಒಂದ್ ಕಡೆ ಹೋಗಿ 9 ವಾರ ಕಾಯಿ ಕಟ್ಟು ಒಳ್ಳೇದಾಗುತ್ತೆ ಅಂತ ಹೇಳಿದ್ ನಿಜ. ಯಾರೋ ಒಬ್ರು ಹೇಳಿದ್ರು, ಅವ್ರು ನೋಡ್ಕೊಂಡು ಹೋದ್ರಿ. ನಾವು 9 ವಾರ ಹೋದೆ. ಸ್ಲೋ ಕೊಡ್ದ್ಬಿಟ್ಟು ನಮ್ಗೆ ಈ ಸೈಡ್ ಫುಲ್ ತೊಂದರೆ ಆಗಿತ್ತು. ಅವಾಗ ಸರಿ ಹೇಳ್ಬಿಟ್ಟು ಅಲ್ಲಿ ಹೋಗಿ 9 ವಾರ ಕಾಯಿ ಕಟ್ಟದೆ. ನನ್ಗೇನು ಗೊತ್ತಾಗ್ಲಿಲ್ಲ, ಏನು ಇದು ರಿಸಲ್ಟ್ ಬಂದಿಲ್ಲ. ಅದಕ್ಕಾಗಿ ಸರಿ ಹೇಳ್ಬಿಟ್ಟು ಇನ್ನೇನಕ್ಕೆ ಜಿಗುಮ್ಸೆ ಆಗೋಯ್ತು. ಬೇಡ ಬಿಡು ಅಂತ ಹೇಳ್ಬಿಟ್ಟು ತೊಂದರೆಯಿಂದ ಯೋಚನೆ ಮಾಡ್ಕೊಂಡಂಗೆ ಬಂದು ಯಮ್ಮನ್ ಲಾಸ್ಟ್ ಪೂಜೆ ಕೊಟ್ಬಿಟ್ಟು, ಯಮ್ಮನ್ ನನ್ ಮನೇಲಿ ಪೂಜೆ ಮಾಡೋದು ಈ ತಾಯಿನೇ. ಕೋಪವಾಗೆ ಬಂದ್ಬಿಟ್ಟು, ನೀನು ಏನಾದ್ರು ಮಾಡ್ಕೋ, ನಾನು ಇನ್ನ ಅಷ್ಟೇ, ಇನ್ನು ನನ್ ಬದುಕೋದ್ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಬಂದಿದ್ದು. ಅವಾಗ ಬೇಜಾರಾಗಿ ಬಂದು ಯಮ್ಮನ್ ಪೂಜೆ ಮಾಡಿ ಹೋಗೋಷ್ಟ್ರೊಳಗಡೆ ಈ ಸಂಜೆ ಆಗ್ತಾ ನನ್ ಮಗಳು ನಾನು ಇಬ್ರು ಬಂದಿದ್ರಿ. ಆಮೇಲೆ ಅಮ್ಮನೇ ಬಂದು ವಾಗ್ದಾನ ಕೊಟ್ಲು. ಏನ್ ಹೇಳಿದ್ಲು ಅಂತ ಹೇಳಿದ್ರೆ, ನೀನ್ ಯಾಕೆ ಹೋಗ್ ಸಾಯ್ತೀಯಮ್ಮ, ನಾನ್ ಇದ್ದೀನಲ್ಲ, ನಿನ್ ಕಷ್ಟ ನಾನ್ ಕಾಪಾಡ್ತೀನಿ ಅಂತ. ನನ್ಗಿಲ್ಲ ಅಮ್ಮ ಬರ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಅಮ್ಮ ಬರ್ತಾ ಇದಾರೆ, ಮೈ ತುಂಬ್ತಾರೆ, ವಾಗ್ದಾನ ಕೊಡ್ತಾರೆ, ಇವ್ರು ಯಾರು ಅಂತಾನೆ ನನ್ಗೆ ಪರಿಚಯ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಸರಿ ಬಂದ್ ನೋಡಿದ್ರೆ ಹುಡುಗ ಬೀಗ ಹಾಕೋದಕ್ಕೆಲ್ಲ ಈಚೆ ಬಂದು ಇಲ್ಲೇ ನಿಂತ್ಕೊಂಡಿದ್ರು. ಅಮ್ಮ ಇಲ್ಲೇ ಬಂದ್ಬಿಟ್ಟು ನೀನೆಲ್ಲೋ ಹೋಗಿ ದೂರ ಸಾಯ್ಬೇಕಂತ ಇದ್ಯಾ, ಯಾಕೆ ಹಂಗ್ ಮಾಡ್ಕೊಂತೀಯ ಅಂತ ಹೇಳಿದ್ರು. ಇಲ್ಲಮ್ಮ ನನ್ಗೆ ಬದುಕ್ಬೇಕನ್ನ ಆಸೆನೇ ಇಲ್ಲ ಅಂತ ಹೇಳಷ್ಟರೊಳಗಡೆ ಆಮೇಲೆ ಈ ಸರಿ ರಿಸಲ್ಟ್ ಹೋಗಿ ನೋಡು ಏನಾಗುತ್ತೆ ಅಂದ್ರೆ, ಆಮೇಲೆ ರಿಸಲ್ಟ್ ನೋಡಿದ್ರೆ ಅಲ್ಲಿ ನಾರ್ಮಲ್ ಬಂದಿತ್ತು ಎಲ್ಲಾನು. ಆಮೇಲೆ ನನ್ ಬೆನ್ಮೂಳೆ ಎಲ್ಲಿ 3 ಮೂಳೆ ಜರುಗ್ಬಿಟ್ಟಿದೆ. ಆಮೇಲೆ ಸ್ಲೋ ಕೊಡ್ದಿರೋದ್ ಬೇಡ, ಟೈರಾಯ್ಡ್ ಗಂಟ್ಲ ಆಪರೇಷನ್ ಆಗಿದೆ. ಆಮೇಲೆ ಮತ್ತೆ ಇನ್ನ ಏನೇನೋ ನನ್ಗೆ ಮೈಯಲ್ಲಿ ಬಾಧೆ ಇದೆ. ಅದರಿಂದಾಗಿ ಬೇಡ, ನಾನು ಇನ್ನು ಆಗಲ್ಲ ನನ್ ಕೈಯಲ್ಲಿ ಅನ್ಕೊಂಡಾಗ ಅಮ್ಮ ಬಂದ್ಬಿಟ್ಟು ಹೇಳಿದ್ಮೇಲೆ ನಾನ್ ಸರಿ ಹೋದೆ. ಆಮೇಲೆ ಅಮ್ಮ ಏನು ಕೊಟ್ಟಿಲ್ಲ ನನಗೆ, ಭಂಡಾರ ಕೊಟ್ರು. ಒಂದ್ ಸ್ವಲ್ಪ ಭಂಡಾರ ಕೊಟ್ರು. ಆಮೇಲೆ ಅಮ್ಮ ಇದ್ರೆ ನನ್ಗೆ ಹೂವ. ಆಲದ ಮರ ಆದ್ರೆ ಪ್ರಕೃತಿ ದತ್ತವಾಗಿ ನಮಗೆ ಬಂದಿರತಕ್ಕಂಥದ್ದು. ಪ್ರಕೃತಿಯ ವಿಸ್ಮಯ. ಸೊ ಆಲದ ಮರದಲ್ಲಿ ಯಾವಾಗ್ಲೂ ಮುನೇಶ್ವರ ಸಂಚಾರ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಪಟ್ಟಿದೀವಿ. ಸೊ ಮುನೇಶ್ವರ ಇರ್ತಕ್ಕಂತ ಸ್ಥಳ ಇಲ್ಲಿ. ಮುನೇಶ್ವರ ಸಂಚಾರ ಇದೆ ಅನ್ನೋದು ನಮಗ್ ಗೊತ್ತಾಗಿದೆ. ಮುನೇಶ್ವರ ಬಂದು ಹೋಗ್ತಾ ಇದಾರೆ. ಇಲ್ಲಿ ಸರ್ಪ ರೂಪದಲ್ಲೂ ಸ್ವಾಮಿ ಓಡಾಡ್ತಾ ಇದಾರೆ. ನಾವು ನೋಡಿದೀವಿ, 2-3 ಬಾರಿ ನೋಡಿದೀವಿ. ಈಗ ಬುಡದಲ್ಲಿ ಉತ್ತಾನು ಬಂದಿರ್ತಕ್ಕಂಥದ್ದು ಬುಡದಲ್ಲಿ. ಅದು ಉತ್ತ ಯಾರಿಗೂ ಗೊತ್ತಾಗಿಲ್ಲ. ಈಗ ಅದರ ಒಂದು ಮಹಿಮೆ ಗೊತ್ತಾಗ್ತಾ ಇದೆ. ಅಂದ್ರೆ ತಾಯಿ ಎಲ್ಲಿರ್ತಾರೋ ಅಲ್ಲಿ ಶಿವ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಲ್ಪತ್ರೆ ಮರ ಎಲ್ರಿಗೂ ಗೊತ್ತಿರಂಗೆ ಶಿವನ ಮರ, ಶಿವನ ಪತ್ರೆ ಅಂತ ತಿಳ್ಕೊಂಡಿದೀವಿ ನಾವು. ಆದ್ರೆ ಖಂಡಿತವಾಗ್ಲೂ ಬಿಲ್ಪತ್ರೆ ಮರ ಅನ್ನೋದು ತಾಯಿ ಮಹಾಕಾಳಿಯ ಒಂದು ಸ್ವರೂಪ. ಅಂದ್ರೆ ಇವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಶಿವಂದು ಮರ, ಶಿವ ವಾಸಿಸುವಂತ ಜಾಗ. ಹೌದು, ಇದು ಸಂಪೂರ್ಣವಾಗಿ ಮಹಾಕಾಳಿಗೆ ಸಂಬಂಧಪಟ್ಟಂತ ಮರ ಇದು. ಯಾಕಪ್ಪ ಶಿವ ಇಷ್ಟಪಡ್ತಾನಂದ್ರೆ
ತನ್ನ ಹೆಂಡತಿಗಿಂತ ಈ ಯಾರೇ ಆಗ್ಲಿ ಮನುಷ್ಯ ಆಗ್ಲಿ ದೇವತೆಗಳಾಗ್ಲಿ ತನ್ನ ಪತ್ನಿಗಿಂತ ದೊಡ್ಡದು ಯಾವ್ದು ಇಲ್ಲ, ತನ್ನ ಪತ್ನಿ ನನ್ನ ಜೊತೆಲೇ ಇರ್ಲಿ ಅನ್ನೋದಕ್ಕೋಸ್ಕರ ಶಿವ ತನ್ನ ಸ್ವರೂಪ ತನ್ನ ಹೆಂಡತಿನೇ ನನಗ್ ಬೇಕು ಅಂತ ಹೇಳ್ಬಿಟ್ಟು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಸ್ಕೊಳೋದು ಮತ್ತೆ ಪೂಜೆ ಮಾಡಿಸ್ಕೊಳ್ಳೋದು ಇದು ಆಗ್ತಾ ಇದೆ. ಬಿಲ್ವ ಪತ್ರೆ ಬಂದ್ಬಿಟ್ಟು ಮಹಾಕಾಳಿ ಮರ ಇದು ಎಲ್ರಿಗೂ ಗೊತ್ತಿರ್ತಕ್ಕಂತ ವಿಚಾರ ಅಲ್ಲ, ಆದ್ರೆ ಇದು ತಿಳ್ಕೊಬೇಕು. ಹೌದು ಗುರುಗಳೇ, ಯಾಕಂದ್ರೆ ನಮ್ಗೂ ಕೂಡ ಗೊತ್ತಿರ್ಲಿಲ್ಲ. ನೀವು ಬಿಲ್ವ ಪತ್ರೆ ಹೇಳಿದ್ದು ಬಂದ್ಬಿಟ್ಟು ಸಂಪೂರ್ಣವಾಗಿ ಮಹಾಕಾಳಿ ಇದು. ಈಶ್ವರಿ ಗಿಡ ಇದೆಯಲ್ಲ, ಹೌದು. ಈಶ್ವರಿ ಗಿಡ ಬಂದ್ಬಿಟ್ಟು ಶಿವನಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಈಶ್ವರಿ ಗಿಡ ತಾಯಿಗ ಪ್ರಿಯ, ಬಿಲ್ಪತ್ರೆ ಶಿವನಿಗೆ ಪ್ರಿಯ. ಶಿವನಿಗೆ ಪ್ರಿಯ. ಆತರ ಇಬ್ಬರಿಗೂ ಆತರ ಇದು ಆಗಿದೆ. ಶಿವಶಕ್ತಿ ಸ್ವರೂಪ. ಶಿವಶಕ್ತಿ ಸ್ವರೂಪ ಇದು ಬಿಲ್ಪತ್ರೆ ಮರ. ಇಲ್ಲಿ ಪೂಜೆ ಮಾಡೋದ್ರಿಂದನೂ ಹಾ. ಶಿವನಿಗೆ ಸಂಬಂಧಪಟ್ಟಂತ ದೇವಸ್ಥಾನಕ್ಕೆ ಹೋಗ್ಬೇಕು, ಶಿವನಿಗೆ ಪೂಜೆ ಮಾಡ್ಬೇಕು ಅನ್ನೋದೇನಿಲ್ಲ. ಪ್ರಕೃತಿ ದತ್ತವಾಗಿರ್ತಕ್ಕಂತ ಬಿಲ್ವ ಪತ್ರೆ ಪೂಜೆ ಮಾಡಿದ್ರೆ ಶಿವನಿಗೆ ಪೂಜೆ ಮಾಡದಂತ ಫಲ ಸಿಗ್ತಾ ಶಿವಕ್ಕೂ ಇದೆ. ಪೂಜೆ ಮಾಡ್ದಾಗುತ್ತೆ, ಮತ್ತೆ ಹೌದು. ಪಾರ್ವತಿ ಅಮ್ಮನವ್ರದ್ದು ಹೌದು. ಆಶೀರ್ವಾದ ಹೌದು. ಸಿಗುತ್ತೆ, ಎರಡು ಹೌದು. ಒಟ್ಟಿಗೆ ಸಿಗುತ್ತೆ. ಹೌದು, ಇದು ಹತ್ತಿ ಮರ. ಹಾ. ಮಹಾಲಕ್ಷ್ಮಿ ಮತ್ತೆ ಕುಬೇರ ನೆಲೆಸಿರ್ತಕ್ಕಂತ ಒಂದು ಮರ. ದೇವಸ್ಥಾನನೇ ಇಟ್ಟು ಮಹಾಲಕ್ಷ್ಮಿನೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೇಕಂತೇನಿಲ್ಲ. ಪ್ರಕೃತಿಯಾಗಿ ನಾವು ಪ್ರಕೃತಿ ಮಾತೆ ಸ್ವರೂಪನೇ ಆಗಿ ನಾವು ಮರಕ್ಕೆ ಪೂಜೆ ಮಾಡಿದಾಗ ಆ ಫಲ ನಮ್ಗೆ ಖಂಡಿತವಾಗ್ಲೂ ಸಿಗ್ತದೆ. ಮಹಾಲಕ್ಷ್ಮಿ ಅನುಗ್ರಹ ಯಾರಿಗೆ ಬೇಕಂದ್ರೂ ಬೆಳಗ್ಗೆ 4:15 5:15 ಒಳಗಡೆ ಬಂದು ಈ ಮರಕ್ಕೆ ಒಂದು 15 ಕೆಜಿ ಬೆಲ್ಲ ಮತ್ತೆ ಒಂದು 10 ಕೆಜಿ ಉಪ್ಪು, ಒಂದು 10 ಬಕೆಟ್ ಅಥವಾ 15 ಬಕೆಟ್ ನೀರು ನಿಷ್ಠೆಯಿಂದ ಹಾಕಿ ಮಡಿಯಿಂದ ಅವರು ಪೂಜೆ ಮಾಡಿ ಕಂಕಣ ಕಟ್ಟಿ ಅವರು ಇಷ್ಟಾರ್ಥಗಳನ್ನು ಕೇಳ್ಕೊಂಡು ಪೂಜೆ ಮಾಡಿ ಈ ಮರದ ಉತ್ತರ ದಿಕ್ಕಿಗೆ ಹೋಗಿರ್ತಕ್ಕಂತ ಒಂದು ಬೇರ್ ತಗೊಂಡು ಅಂತರ ಮಾಡಿ ಸಾಕೋದ್ರಿಂದ ಅವ್ರಿಗೆ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಅನುಗ್ರಹ ಆಗ್ತಾಳೆ. ಅವ್ರಿಗೆ ಏನೇ ಕಾರ್ಯಗಳು ನಿಂತೋಗಿದ್ರು ಆ ಕಾರ್ಯ ಎಲ್ಲ ಸಿದ್ಧಿ ಆಗ್ತದೆ. ಬರ್ಬೇಕಾಗಿರೋಂತ ದುಡ್ಡು ಕಾಸಿನ ವಿಚಾರ ಎಲ್ಲ ತನಗ್ ತಾನಾಗೆ ಬರ್ತವೆ. ಇದು ಅಮ್ಮನವ್ರ ಮಹಿಮೆ ಇದೆ. ಅಂದ್ರೆ ಈಗ ಲಕ್ಷ್ಮೀ ತಾಯಿ ಆಗಿರ್ಬೋದು ಅಥವಾ ಕುಬೇರನ ಒಲಿಸ್ಕೊಬೇಕಂತ ಅಂದ್ರೆ ಅತ್ತಿ ಹೌದು, ಮರನ ಅತ್ತಿ ಮರಕ್ಕೆ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಆಗ್ತದೆ. 100% ಭಾಗ ಅಂದ್ರೆ ಈ ಆಗ್ತದೆ. ಪೂಜೆನ ಯಾವಾಗ ಮಾಡ್ಬೇಕಾಗುತ್ತೆ ಗುರುಗಳೇ? ಅಂದ್ರೆ ಬೆಲ್ಲ ಮತ್ತೆ ಉಪ್ಪನ್ನ ಯಾವ ದಿನ ತಂದ್ಕೊಟ್ರೆ ತುಂಬಾ ಶ್ರೇಷ್ಠ ಇರುತ್ತೆ? ಗುರುವಾರ ಮಾಡ್ಬೇಕು. ಗುರುವಾರ ಶುಕ್ರವಾರ ಮಾಡಿ, ಶುಕ್ರವಾರ ಬೆಳಗ್ಗಿನ ಸಮಯದಲ್ಲಿ ಆ ಬೇರ್ ತಗೊಂಡು ಬೇರ್ನ ಅಂತರ ಮಾಡಿ ಸಾಕೋದ್ರಿಂದ ಬಹಳ ಒಳ್ಳೇದು. ಅಂದ್ರೆ ಇಲ್ಲೇ ನೀವ್ ಅಂತರ ಮಾಡ್ಕೊಡ್ತೀರಾ? ಇಲ್ಲೇ ಮಾಡ್ಕೊಡ್ತೀವಿ. ಯಾವ ತರ ಅಂತರ ಮಾಡ್ಕೊಡ್ತೀರಾ? ಅಂದ್ರೆ ಈ ಬೇರೆ ನಾವು ತಗೊಂತೀವಿ. ಈ ಬೇರ್ಗೆ ಇನ್ನಷ್ಟು ನಾವು ಲಕ್ಷ್ಮೀ ಮಂತ್ರನ ನಾವು ತಗಡಲ್ಲಿ ಬರೆದು ಲಕ್ಷ್ಮೀ ಮಂತ್ರನ ನಾವು 1008 ಸರಿ ನಾವು ಅದಕ್ಕೆ ಅಭಿಮಂತ್ರಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ತಾಯಿ ಬಂಡೆಕುಂಟೆ ಕಾಟೇರಮ್ಮ ದೇವಿ ಆಶೀರ್ವಾದ, ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ಪಡ್ಕೊಂಡು ನಾವು ಅದಕ್ಕೆ ಅವ್ರು ಕೊಡೋದ್ರಿಂದ ತಾಯಿಯ ಶಕ್ತಿಯಿಂದ ಅವ್ರಿಗೆ ಒಳ್ಳೇದಾಗ್ತದೆ. ಒಳ್ಳೇದಾಗುತ್ತೆ. ಅಂದ್ರೆ ಅದನ್ನ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಕೂಡ ಇಬ್ರು ಹಾಕೋಬಹುದು. ಯಾರ್ ಯಾಕಂದ್ರೆ ಬೇಕಾದ್ರೂ ಹೆಣ್ಮಕ್ಳಿಗೆ ಸಮಸ್ಯೆ ಇರುತ್ತೆ, ಹ್ಮ್. ಆದ್ರೂ ತೊಂದ್ರೆ ಇಲ್ಲ. ಏನು ತೊಂದ್ರೆ ಇಲ್ಲ, ಅದೆಲ್ಲ ಏನು ಅಡ್ಡಿ ಬರಲ್ಲ. ಯಾಕಂದ್ರೆ ತಾಯಿ ಎಣ್ಣೆ ಆಗಿರೋದ್ರಿಂದ ಹೆಣ್ಣಿಗೇನು ಅಡ್ಡಿ ಬರಲ್ಲ. ಅದು ಭಗವಂತನ ಕೊಟ್ಟಿರೋದು. ಇದು ಬನ್ನಿ ಮಹಾಂಕಾಳಿ ಇರ್ತಕ್ಕಂತ ಸ್ಥಳ. ಬನ್ನಿ ಮರ ಅಂದ್ರೆ ಏನು ಪಾಂಡವರು ಯುದ್ಧ ಮುಗಿಸಿ ಬಂದಂತ ಸಮಯದಲ್ಲಿ ಅವರ ಆಯುಧಗಳು ಎಲ್ಲಿಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಗೊಂದಲ ಆದಂತ ಸಮಯದಲ್ಲಿ ಬನ್ನಿ ಮಹಾಂಕಾಳಿ ಮೊರೆ ಹೋಗಿ ಬನ್ನಿ ಮಹಾಂಕಾಳಿಗೆ ಪೂಜೆ ಮಾಡಿ, ಅದ್ರ ಬನ್ನಿ ಮರಕ್ಕೆ ಪೂಜೆ ಮಾಡಿ. ಬನ್ನಿ ಮರಕ್ಕೆ ಪೂಜೆ ಮಾಡಿದ್ರೆ ಬನ್ನಿ ಮಹಾಂಕಾಳಿಗೆ ಪೂಜೆ ಮಾಡಿದಷ್ಟೇ ಶ್ರೇಷ್ಠ. ಅಂದ್ರೆ ಬನ್ನಿ ಮರ ಅಂದ್ರೆ ಕಾಳಿಗೆ ಬನ್ನಿ ಮಹಾಂಕಾಳಿ ಇರ್ತಕ್ಕಂತ ಸ್ಥಳ. ಮೈಸೂರಲ್ಲೂ ಅಷ್ಟೇ ತಾಯಿ ಚಾಮುಂಡೇಶ್ವರಿನ ಬನ್ನಿ ಮಂಟಪಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಬನ್ನಿ ಮಂಟಪಕ್ಕೆ ತಗೊಂಡೋಗಿ ಬನ್ನಿ ಮರದ ಹತ್ರ ಪೂಜೆ ಮಾಡಿ ಅಲ್ಲಿ ಆಯುಧಗಳೆಲ್ಲ ಇರ್ತದೆ. ಆಯುಧಗಳಿಗೆಲ್ಲ ಪೂಜೆ ಮಾಡತ್ತ ಒಂದು ಪ್ರತೀತಿ ಏನಿದೆ ಅದು ಬನ್ನಿ ಮಹಾಂಕಾಳಿಗೆ ಬೆಳಗ್ಗೆ ಸಮಯದಲ್ಲಿ ಯಾರಿಗೆ ಈ ಕಂಕಣ ಭಾಗ್ಯ ಕೂಡಿಲ್ವೋ ಅವರು ಬೆಳಗ್ಗೆ 5:15 ಒಳಗಡೆ ಬಂದು ಮಡಿಯಿಂದ ಪೂಜೆ ಮಾಡಿ ಏನಿಲ್ಲ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವು ಹಾಕಿ ಒಂದು ಚೆಂಬು ನೀರು ಹಾಕಿ ಒಂದು 5 ಪ್ರದಕ್ಷಿಣೆ ಹಾಕಿದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು 40 ದಿವಸನ 30 ದಿವಸನ ಮಾಡೋದ್ರಿಂದ ಅಥವಾ ಅದಾಗಿಲ್ಲ ಅಂದ್ರೆ ಒಂದು 15 ದಿವಸನ 9 ದಿವಸನ ಮಾಡೋದ್ರಿಂದ ಖಂಡಿತವಾಗ್ಲೂ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಮತ್ತೆ ಎಲ್ಲದರಲ್ಲೂ ವಿಜಯ ಪ್ರಾಪ್ತಿ ಆಗ್ತದೆ. ಅಂದ್ರೆ ಇದು ಬನ್ನಿ ಮರದಲ್ಲಿ ಆಯುಧಗಳೆಲ್ಲ ಎಲ್ಲ ಇಟ್ಟಿರೋದು ಅಂತ ಅವರು ರಾಮಾಯಣ ಕಾಲದಲ್ಲಿ ಆಯುಧಗಳು ಇಟ್ಟಿದ್ದಾರೆ, ಬನ್ನಿ ಮಹಾಂಕಾಳಿ ಕಾಪಾಡ್ತಾ ಇದಾರೆ ಅನ್ನೋದು ಒಂದು ಪ್ರತೀತಿ. ನಾವು ಪ್ರಕೃತಿ ದತ್ತವಾಗಿ ಪೂಜೆ ಮಾತು ಹೇಳೋದು ನಾನು ನಂಬಲ್ಲ, ನನ್ ಜನದ ಮೇಲೆ ದೇವ್ರು ಬರೋದನ್ನ ನಾನು ನಂಬಲ್ಲ. ಮೇನ್ ಇನ್ನೂ ಒಂದೇನಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಮ್ಮನ್ ಮುಂದೆ ಕೂತ್ ಹೇಳ್ತಾ ಇದ್ದೀನಿ, ದೇವ್ರು ಬಂದ್ರೆ ನಾನ್ ನಂಬೋಳೇ ಅಲ್ಲ. ದೇವ್ರು ಬಂದು ಹೇಳ್ತಾ ಐತೆ ಅಂತ. ಆಮೇಲೆ ಅವತ್ತು ನನ್ ನಿಜರೂಪ ಅಮ್ಮನ್ ಕಾಣಿಸ್ಕೊಂಡಾದ್ಮೇಲೆ ಆವಾಗ್ನಿಂದ ಇವಾಗಿನ ತಕ್ಕನೂ ಆ ಅಮ್ಮನ್ ಸೇವೆ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ನನ್ಗೆ ಕಾಲುಗಳು ಕೈಗಳು ಎಲ್ಲ ಆರೋಗ್ಯನೂ ಸುಧಾರಿಸಿದೆ. ಇವಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ರಿಪೋರ್ಟ್ ಅಲ್ಲೆಲ್ಲ ನಾರ್ಮಲ್ ಬರ್ತಾ ಇದೆ. ಈಗ ಇವ್ನ ಕಾಲು ನೋವು ಒಂದ್ ಸ್ವಲ್ಪ ಇದೆ, ಅದನ್ನ ಮೇಲ್ ಮಾಡ್ತೀನಿ ಅಂತ ಹೇಳಿದಾಳೆ ಅಮ್ಮ.
ಇವಾಗ ಪರವಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆಮೇಲೆ ಇನ್ನೂ ಒಂದು ಮೇನ್ ಏನಂತಂದ್ರೆ 5 ವರ್ಷ ಆಗಿತ್ತು ನಾನು ಯಾರಿಗೋ ಒಂದ್ 4 ಲಕ್ಷ ದುಡ್ಡು ಕೊಟ್ಟು. ಅದರಿಂದಾಗಿ ಫುಲ್ ಮನೆಯಲ್ಲಿ ಜಗಳಗಳು, ಮನೆಗ್ ನನ್ ಮಗನ್ಗೂ ನನ್ಗೆ ಜಗಳಗಳೆಲ್ಲ ಆಗಿತ್ತು. ಇವತ್ತು ಅಲ್ಲಿ ಆಟ ಮಾಡಿ ಕುತ್ಕೊಂಡೆ, ಇಲ್ಲಿ ಬೇಕೇ ಬೇಕು, ನಾನು ಇಲ್ಲ ಅಂದ್ರೆ ಏನಾದ್ರು ಮಾಡ್ಕೊಂಡ್ ಸಾಯ್ತೀನಿ, ನನ್ ಮಗನ್ ಕಡೆಯಿಂದ ತೊಂದ್ರೆ ಆತೈತೆ, ದುಡ್ಡು ಬೇಕು ಅಂತಾನೆ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿ ಹಠ ಮಾಡಿದ್ರಕ ಅಯ್ಯಮ್ಮ ಹೂವು ಕೊಟ್ಲು ನನ್ಗೆ. ಆಮೇಲೆ 2 ದಿವಸ ಬಿಟ್ಟು ಹೋದೆ ನಾನು ಅಲ್ಲಿಗೆ. 2 ದಿವಸ ಬಿಟ್ಟು ಹೋಗಿದ ತಕ್ಷಣಕ್ಕೆ ಮಧ್ಯಾಹ್ನ ಒಳಗಡೆ ನನ್ಗೆ 4 ಲಕ್ಷ ದುಡ್ಡು ವಾಪಸ್ ಬಂತು. ನನ್ ದುಡ್ಡು ನನ್ಗೆ ವಾಪಸ್ ಬಂತಲ್ಲ ಅಂತ ಹೇಳಿ ಕೊಟ್ಟು ಖುಷಿಯಿಂದ ನನ್ನ ಅಮ್ಮನ ಅವತ್ತಿನಿಂದ ಇವತ್ತವರೆಗೂ ಕೈ ಮುಗಿತಾ ಇದ್ದೀನಿ. ಆ ತಾಯಿನೇ ನಾನು ಪೂಜೆ ಮಾಡ್ತಾ ಇದ್ದೀನಿ, ಆ ಅಮ್ಮನ್ನೇ ಜ್ಞಾನ ಮಾಡ್ತಾ ಇದ್ದೀನಿ. ಈ ತರ ಇದೆ. ಅಮ್ಮನ ಬಗ್ಗೆ ಮಾತ್ರ ಏನು ನೂಲಷ್ಟು ಏನು ಬೇರೆ ಬೇರೆ ತರ ಹೇಳಂಗೇನಿಲ್ಲ. ಅಂದ್ರೆ ನಂಬಿ ಅಮ್ಮ ಇದಾಳೆ ಇಲ್ಲಿ ಅಂತ ಅನ್ನೋದ್ರಲ್ಲಿ ಒಂದು ಭಯ ಭಕ್ತಿ ಬೇಕು. ಅಮ್ಮ ಇದಾಳೆ ಇಲ್ಲಿ, ಯಾವ ರೂಪದಲ್ಲಿ ಬರ್ಬೇಕೋ, ಯಾವ ರೂಪದಲ್ಲಿ ಕಷ್ಟ ತೀರ್ಸ್ಬೇಕು. ಗುರುಗಳೇ, ಅಂದ್ರೆ ಇದು ಅಷ್ಟಾಗಿ ನಾವು ಕೇಳಿರೋದಿಲ್ಲ, ನಾವು ನೋಡಿರೋದಿಲ್ಲ. ಇದು ಯಾವ ರೀತಿ ಮರ, ಯಾವ ತರ? ಅಂದ್ರೆ ಮೈಸೂರು ಏನು ನಾವು ಜಂಬೂ ಸವಾರಿ ಮಾಡ್ತೀವಿ, ಬನ್ನಿ ಮಂಟಪದ ಹತ್ರ ಪೂಜೆ ಮಾಡ್ಕೊಂಡು ಆರೆ ಮರಕ್ಕೆ ನಾವು ಅಂಬಾಕಬೇಕು ಅಂತ ಹೇಳ್ತಾರೆ. ಅಂದ್ರೆ ಬಾಣ ಹೊಡಿತಾರಲ್ಲ, ಆ ಆರೆ ಮರ ಅಂದ್ರೆ ಈ ಮರಕ್ಕೆ ಬಂದ್ಬಿಟ್ಟು ಅವಾಗ ಅಂಬಾಕೋದು. ಅಂಬಾಕಿ ಎಲೆ ತಗೊಂಡು ಅಮ್ಮನವ್ರಿಗೆ ಇಟ್ಟಾಗ ಶತ್ರು ಸಂಹಾರ ಆಯ್ತು ಅಂತ ಹೇಳಿ, ಶತ್ರು ನಾಶ ಆಯ್ತು ಅಂತ ಹೇಳಿ, ವಿಜಯ ಬಂತು ಅಂತ ಹೇಳಿ ಅದ್ ಪ್ರತೀತಿ. ಹಂಗಾಗಿ ಆರೆ ಮರ ಆರೆ ಮರ ಅಂತ ಇಟ್ಟಿದೀವಿ. ಇದನ್ನ ಪೂಜೆ ಮಾಡ್ತೀವಿ. ಆರೆ ಮರ ಪ್ರಾಪ್ತಿಗೋಸ್ಕರ ಹೌದು, ಇದನ್ನ ಪೂಜೆ ಮಾಡ್ತೀವಿ. ಪಕ್ಕದಲ್ಲ ಬೇವನ್ ಮರ ಇದೆ. ಇನ್ನ ಅದಕ್ಕೆ ಸಂಬಂಧಪಟ್ಟಂಗೆ ಬೇವನ್ ಮರದ್ದು ಮಹಾಕಾಳಿಗೆ ಸಂಬಂಧಪಟ್ಟಿದ್ದು ಬೇವನ್ ಮರ ಬೇಕೇ ಬೇಕು. ಹಾಗಾಗಿ ಬೇವನ್ ಮರ ಇಟ್ಟಿದೀವಿ ಇಲ್ಲಿ. ಬೇವನ್ ಮರ ಹಾಗೆ ಪೂಜೆ ಮಾಡ್ತೀವಿ. ಗುರುಗಳು, ಇಲ್ಲಿ ಮೇನ್ ಆಗಿರುವಂತಹ ದೇವಗಳು ಯಾವ್ದು ಗುರುಗಳೇ? ಮೇನ್ ಆಗಿರ್ತಕ್ಕಂಥ ದೇವ್ರಂದ್ರೆ ತಾಯಿ ಬಂಡೆಕುಂಟೆ ಕಾಟೇರಮ್ಮ ದೇವಿ ಮೇನ್ ಆಗಿ ಇಲ್ಲಿ ಇರ್ತಕ್ಕಂತ ಒಂದು ಸ್ಥಳ. ಸೊ ಅಮ್ಮನವ್ರು ಇರ್ತಕ್ಕಂತ ಸ್ಥಳದಲ್ಲಿ ತಾಯಿ ಚೌಡೇಶ್ವರಿ ಸಂಚಾರ ಇದೆ. ತಾಯಿ ಚೌಡೇಶ್ವರಿ ಬರ್ತಾ ಇದ್ದಾರೆ, ಹೋಗ್ತಾ ಇದಾರೆ ಅಮ್ಮನವ್ರ ಜೊತೆ ಅಂತ ಹೇಳಿ ಆಮೇಲೆ ನಮಗೆ ಅದು ನಮಗೆ ಗೊತ್ತಾಗ್ತದೆ. ಅದು ಗೊತ್ತಾದಂತ ಸಂದರ್ಭದಲ್ಲಿ ತಾಯಿ ಬಂಡೆಕುಂಟೆ ಕಾಟೇರಮ್ಮ ದೇವಿ ಸಮೇತ ಶ್ರೀ ಚೌಡೇಶ್ವರಿ ದೇವಿನ ನೆಲೆಸಿರ್ತಕ್ಕಂಥದ್ದು, ತಾಯಿ ಚೌಡೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ತಾಯಿ ಬಂಡೆಕುಂಟೆ ಕಾಟೇರಮ್ಮ ದೇವಿ ಬಂದ್ಬಿಟ್ಟು ಮೊದ್ಲು ಇದ್ದಂತ ಹಳೆ ವಿಗ್ರಹ ಅಂದ್ರೆ ತಾಯಿ ನಮ್ಮಮ್ಮನವರು ಇಲ್ಲಿದಾರ. ಸೊ ಇವರು ಮೂಲ ವಿಗ್ರಹ. ಕಷ್ಟ ಏನೋ ಅಂತ ಹೇಳೋದ್ರಿಂದ ತಮಾಷೆ ಪರಿಹರಿಸ್ಬಿಟ್ಟೇನೆ. ನಿಮ್ದು ಯಾವ್ದಾರು ಒಂದನ್ನ ಹಂಚ್ಕೊಬೋದಾ? ನಿಮ್ಗೆ ಈ ತರ ಒಂದ್ ಕಷ್ಟ ಇತ್ತು, ಅಮ್ಮನವ್ರಿಗೆ ಅರ್ಕೆ ಮಾಡ್ಕೊಂಡ್ಮೇಲೆ ಇದು ಸರಿ ಆಯ್ತು ಅನ್ನೋ ತರ? ಎಮ್ಮನು ನಾನು ಕೊಟ್ಟ ಪ್ರಸಾದ ಇದು, ನನ್ಗೆ ಯಾವ್ದ್ ಕಷ್ಟ ಅಂತ ಎಮ್ಮನೇನು ಕೊಟ್ಟಿಲ್ಲ ಅಂತ ಇದೇನು ಇಲ್ಲ. ಅಮ್ಮನವ್ರ ನಂಬಿರಕ್ಕೆ ಎಲ್ಲ ಒಳ್ಳೇದ್ ಮಾಡ್ಕೊಡ್ತಿದ್ರು. ಇಲ್ಲಿವರೆಗೂ ಯಾವ್ದು ಅಂತ ಕಷ್ಟ ಇದು ಏನಿಲ್ಲ, ಸುಖವಾಗಿದ್ದಾಳೆ, ಚೆನ್ನಾಗಿದ್ದೀವಿ. ತಾಯಿ ಬಂಡೆಕುಂಟೆ ಕಾಟೇರಮ್ಮ ದೇವಿ ಅಮ್ಮನವರು ಸುಮಾರು 60 ವರ್ಷಗಳ ಹಳೆಯ ವಿಗ್ರಹ. ಸೊ ಇವರೇ ಮೂಲ ವಿಗ್ರಹ. ಈ ಅಮ್ಮನವರೇ ತಾಯಿ ನಮ್ಮ ಅಮ್ಮನವರು ಒಂದು ಕಲ್ಲು ಚಪ್ಪಡಿಯಲ್ಲಿ ಕೆತ್ತನೆ ಮಾಡಿ ಇಟ್ಟಿರ್ತಕ್ಕಂಥದ್ದು. ಆಗ 60 ವರ್ಷದ ಹಳೆಯ ವಿಗ್ರಹ. ಈ ಅಮ್ಮನವರೇ ಇದ್ದಿದ್ದು ಮುಂಚೆ. ಈ ಅಮ್ಮನವ್ರಿಗೆ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಿದ್ವಿ. ಅತ್ಯಂತ ಶಕ್ತಿಯುತವಾದಂತ ಮೂಲ ವಿಗ್ರಹ ಅಮ್ಮನವರು. ಸೊ ಅಮ್ಮನವ್ರನ್ನ ಅಲ್ಲಿ ಇಟ್ಟಿದೀವಿ. ಮುಂದೆ ಏನೇ ಮಾಡ್ಬೇಕಾದ್ರೂ ಅಮ್ಮನವ್ರಿಗೆ ಮೊದಲು ಪೂಜೆ ಮಾಡ್ತೀವಿ. ಏನು ಅವರು ಸ್ನಾನ ಮಾಡ್ತಕ್ಕಂಥದ್ದು, ಜಳಕ ಮಾಡ್ತಕ್ಕಂಥದ್ದು ಇದೆಲ್ಲ ಇದ್ದಿದ್ದ ಕಾರಣದಿಂದ ಬಂಡೆಕುಂಟೆ ಹತ್ರ ಇದ್ದಿದ್ದ ದೇವಸ್ಥಾನದ ಕಾರಣ ಬಂಡೆಕುಂಟೆ ಕಾಟೇರಮ್ಮ ದೇವಿ ಅಂತ ಹೇಳ್ಬಿಟ್ಟು ಅಮ್ಮನವ್ರಿಗೆ ಹೆಸರು ಬಂದಿದೆ. ಮೂಲ ವಿಗ್ರಹ ಸುಮಾರು 60 ವರ್ಷಗಳ ಹಳೆಯ ವಿಗ್ರಹ ಅಮ್ಮನವರು. ಈ ಅಮ್ಮನವ್ರನ್ನ ಮುಂಚೆ ಪೂಜೆ ಮಾಡ್ತಾ ಇದ್ದಿದ್ದು. ಈ ತಾಯಿಯವರಿಗೆ ನಾವು ಬಂದು ಅಂದ್ರೆ ಇಲ್ಲ, ನಮ್ ತಂದೆಯವ್ರಂತಲ್ಲ, ಯಾರವ್ರ ಇಷ್ಟಕ್ ಬಂದು ಅವರೇ ಪೂಜೆ ಮಾಡ್ಕೊಂತ ಇದ್ರು. ಅವರೇ ಬಂದು ಪೂಜೆ ಮಾಡ್ಕೊಳ್ಳೋದು, ಬಲಿ ಕೊಡ್ತಕ್ಕಂಥದ್ದು, ಅವರೇ ಅಡಿಗೆ ಮಾಡ್ತದ್ದು, ಅವರೇ ತಿನ್ನೋಂಥದ್ದು, ಈ ತರ ಎಲ್ಲ ಮಾಡ್ತಿದ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದು ಪ್ರತೀತಿ ಬೇಕು, ಒಂದು ನಿಯಮ ಬೇಕು ಅಂತ ಹೇಳಿ ತಾಯಿನೇ ನಮ್ಗೆ ಅಮ್ಮನವರು ಇದಾಗಿ ಅಮ್ಮನವರೇ ಕರೆಸ್ಕೊಂಡು ಅಮ್ಮನವರೇ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮತ್ತೆ ಊರಿನ ಹಿರಿಕರೆಲ್ಲ ಸೇರಿ ದೇವಸ್ಥಾನನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಸಂಜೀವಪ್ಪ ಅಂತ ಹೇಳ್ಬಿಟ್ಟು ತಾಯಿಯ ವಿಗ್ರಹನ ಅವರು ಮಾಡಿಸ್ಕೊಟ್ರು. ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಗಂಗಮ್ಮ ದೇವಸ್ಥಾನ ಪೂಜಾರಿ, ಅವರು ತಾಯಿ ಚೌಡೇಶ್ವರಿ ವಿಗ್ರಹನ ಮಾಡಿಸ್ಕೊಟ್ರು. ನಾನು ತಾಯಿ ಶ್ರೀ ಬಂಡೆಕುಂಟೆ ಕಾಟೇರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನ ನಾನು ಮಾಡಿಸ್ಕೊಟ್ಟಿದ್ದೀನಿ. ಸೊ ಹೀಗಾಗಿ ಊರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ತಾಯಿಗೆ ಈಗ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ದೀವಿ. ಸೊ ಈ ಅಮ್ಮನವರಲ್ಲಿ ಏನು ವಿಶೇಷ ಅಂದ್ರೆ ತಾವು ನೋಡಿದ್ದೀರಾ, ಕೇಳಿದ ತಕ್ಷಣ ಅಮ್ಮನವರು ಪುಷ್ಪ ಪ್ರಸಾದವನ್ನು ಕೊಡ್ತಾರೆ. ಯಾರೇ ಆಗಿರ್ಬೋದು, ಅಮ್ಮ ಕಷ್ಟ ಅಂತ ಹೇಳಿ ಬಂದ್ರೆ ವಾಗ್ದಾನ ಕೊಡ್ಬೇಕನ್ನೋದೇ ಏನಿಲ್ಲ. ತಾಯಿ ವಿಗ್ರಹದಿಂದ ಒಂದು ಪುಷ್ಪ ಪ್ರಸಾದ ಆದ್ರೆ ಅವ್ರ ಕೆಲಸ ಆಗ್ತದೆ, ಅಥವಾ ಎಡಭಾಗದಿಂದ ಪುಷ್ಪ ಕೊಟ್ರೆ ಆ ಕೆಲಸ ಅಡ್ಡಿ ಆಗ್ತದೆ ಅನ್ನೋ ಒಂದು ಪ್ರತೀತಿ ಇಲ್ಲಿ ನಡೀತಾ ಇದೆ. ಸೊ ವರ ಕೊಡ್ತಾರೆ. ಹೂವ ಪ್ರಸಾದ ಕೊಡ್ತಾರೆ. ಮಂಗಳವಾರ, ಶುಕ್ರವಾರ ಮತ್ತೆ ಭಾನುವಾರ
ಪ್ರತಿನಿತ್ಯ ಪೂಜೆ ಇರ್ತದೆ. ವಿಶೇಷವಾಗಿ ಟೈಮಿಂಗ್ಸ್ ಬೆಳಗ್ಗೆ ನಾವು 5 ಗಂಟೆಗೆ ದೇವಸ್ಥಾನ ತೆಗಿತೀವಿ. 5 ಗಂಟೆಯಿಂದ ನಾವು 7 ಗಂಟೆಗೆ ಅಭಿಷೇಕ ಪ್ರಾರಂಭ ಮಾಡ್ತೀವಿ. 12 ಗಂಟೆಗೆ ಮಹಾಮಂಗಳಾರತಿ ಪೂಜೆ ಕಾರ್ಯಕ್ರಮ ನಡೆಯುತ್ತೆ. 12 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಮತ್ತೆ ಸಂಜೆ ಒಂದು ಟೈಮು ಪೂಜೆ, 5 ಗಂಟೆಗೆ ಪೂಜೆ ಇದ್ದೇ ಇರುತ್ತೆ. ಸೊ 2 ಟೈಮ್ ಪೂಜೆ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಘೋರ ರೀತಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ಅಮಾವಾಸ್ಯೆ ಹುಣ್ಣಿಮೆ ಅಂತ ದಿವಸಗಳಲ್ಲಿ ಸಂಜೆ ಟೈಮಲ್ಲಿ ಯಾರೆಲ್ಲ ತಡೆ ಓಡಿಸ್ಬೇಕು ಅಂತ ಹೇಳ್ತಾರೆ, ಆ ಟೈಮಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡೋ ಸಮಯದಲ್ಲಿ ಎಲ್ಲಾ ಸಾಮಗ್ರಿಗಳು ತಂದು ಅಮ್ಮನ ಪಾದ ಕೆಳಗಡೆ ಇಟ್ಟು ಅಭಿಷೇಕ ಮಾಡಿ, ಅಭಿಷೇಕ ತೀರ್ಥ ಎಲ್ಲ ಅದ್ರ ಮೇಲೆ ಎಲ್ಲ ಬಿದ್ದಂತ ಸಮಯದಲ್ಲಿ ಆ ಶಕ್ತಿ ಅದಕ್ಕೂ ಬರುತ್ತೆ. ಅದರಿಂದ ತೆಗೆದು ನಾವು ತಗೊಂಡು ನಾವು ತಡೆ ಹೊಡೆಯೋದ್ರಿಂದ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಇದೆ. ಮುಳ್ಳು ಪಾದಿಕೆ ಅಂತ ಹೇಳಿ ಅಂದ್ರೆ ಸಾಮಾನ್ಯವಾಗಿ ಋಷಿ ಮುನಿಗಳೆಲ್ಲ ಈ ಏನ್ ನಾವು ಅವ್ರ ಪಾದರಕ್ಷೆಗಳು ಏನಂತ ಹಾಕೊಂತಾರೆ, ಮರದ್ದು ಹಾಕೊಂತಿರ್ತಾರೆ. ದೇವಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಚೌಡೇಶ್ವರಿ ಮತ್ತೆ ಕಾಟೇರಮ್ಮ ದೇವಿಗೆ ಸಂಬಂಧಪಟ್ಟಂತೆ ಇದು ಮುಳ್ಳು ಪಾದ ಅಂತ ಹೇಳಿ. ಅಂದ್ರೆ ಇದು ಎಷ್ಟು ಹರಿತವಾಗಿರುತ್ತಂದ್ರೆ ಯಾರಾದ್ರೂ ಕಾಲಿಟ್ರೆ ಕಾಲೇ ಒಳಗಡೆ ಹೋಗೋಷ್ಟು ಹರಿತವಾಗಿರ್ತಕ್ಕಂಥದ್ದು. ಈ ಮುಳ್ಳು ಪಾದನ ಹಾಕೊಂಡು ಅಮ್ಮನವರು ಸಂಚಾರ ಮಾಡ್ತಾರೆ. ಅಮ್ಮನವರು ಸಂಚಾರ ಹೋಗ್ತಕ್ಕಂತ ಒಂದು ಮುಳ್ಳು ಪಾದ ಇದು. ಸೊ ಅದಕ್ಕಾಗಿ ಮುಳ್ಳು ಪಾದ ಮಾಡಿಸಿದೀವಿ. ಮತ್ತೆ ಅಮ್ಮನವ್ರಿಗೆ ಪ್ರಿಯವಾಗಿರ್ತಕ್ಕಂಥ ಆಯುಧವಾಗಿರ್ತಕ್ಕಂಥ ತ್ರಿಶೂಲ ಬೇಕು. ಅಮ್ಮನ ಎಲ್ಲೇ ಹೋಗ್ಬೇಕು ಬರ್ಬೇಕಂದ್ರೆ ತ್ರಿಶೂಲ ಇರ್ಬೇಕು ಅಮ್ಮನ ಕೈಯಲ್ಲಿ. ಹಾಗಾಗಿ ತ್ರಿಶೂಲ ಇಟ್ಟಿದೀವಿ. ಮತ್ತೆ ಕತ್ತಿ, ಅಮ್ಮನವ್ರಿಗೆ ಕತ್ತಿ ಅಂದ್ರೆ ಸರ್ವಾಯುಧ ಭೂಷತೆ ಅಮ್ಮ ವಿಶ್ವರೂಪ ಅವತಾರಧಾರಿಣಿ. ಏನೇ ಮಾಡ್ಬೇಕಾದ್ರೂ ಶತ್ರು ಸಂಹಾರ ಮಾಡ್ಬೇಕಂದ್ರೆ ಕತ್ತಿ ಇರ್ಬೇಕು ಕೈಯಲ್ಲಿ. ಸೊ ಹಂಗಾಗಿ ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಖಡ್ಗ, ಮತ್ತೆ ಇನ್ನೊಂದ್ ಕೈಯಲ್ಲಿ ಬಾಕು. ಇದು ಆಯುಧಗಳು ತಾಯಿಗೆ. ಇದನ್ನೆಲ್ಲ ಇಟ್ಕೊಂಡು ಅಮ್ಮ ಸಂಚಾರ ಮಾಡ್ತಾರೆ ಅನ್ನೋದು ಒಂದು ಪ್ರತೀತಿ. ಮತ್ತೆ ಇದೇನು ನಾವು ನೋಡ್ತಿದೀವಿ, ಇದು ಬಂದ್ಬಿಟ್ಟು ಈರ್ ಚಾಟಿ ಅಂತ ಹೇಳ್ತೀವಿ. ಅಂದ್ರೆ ಚಾಟಿ ಯಾರಿಗೆ ಭೂತ ಪ್ರೇತ ಪಿಶಾಚಿ ಕಾಟುಗಳು ಮತ್ತೆ ಗಾಳಿ ಶೇಷ್ಟಗಳು ಈ ತರದ್ ಏನಾದ್ರೂ ಇದ್ದಂತ ಸಮಯದಲ್ಲಿ ನಾವು ಈ ಚಾಟಿನ ಅವ್ರ ತಲೆ ಮೇಲೆ ಇಡೋದ್ರಿಂದ ಅವ್ರಿಗೆ ನಾವೇನೇ ಹೇಳ್ಬೇಕಾಗಿಲ್ಲ. ಅದೇ ಅವ್ರಿಗೆ ದೇವಗಳು ರೇಗ್ಕೊಳ್ಳುವಂಥದ್ದು, ಅವರೇ ಮಾತಾಡೋಂಥದ್ದು, ಅವರೇ ವಿಚಿತ್ರವಾಗಿ ನಡೆಯುತ್ತದೆ ಇದಾಗ್ತದೆ. ಮತ್ತೆ ಈ ತ್ರಿಶೂಲ ಏನಿದೆ, ಈ ತ್ರಿಶೂಲನು ತಲೆ ಮೇಲೆ ಇಟ್ರೆ ಒಂದು ಬೆಟ್ಟನೇ ಅವ್ರ ತಲೆ ಮೇಲೆ ಇಟ್ಟಷ್ಟು ಭಾರ ಬರ್ತದಂತೆ ಅವ್ರಿಗೆ. ಹಾಗಾಗಿ ಈ ತ್ರಿಶೂಲದ ಪವಾಡ ನಮಗ್ ಗೊತ್ತಿಲ್ಲ. ನಾವು ಇಬ್ರು ಮೂವರ್ಗ್ ಮಾಡಿದೀವಿ. ತ್ರಿಶೂಲ ತಲೆ ಮೇಲೆ ಇದ್ದಾಗ ಬೇಡ, ನನ್ ಕೈಯಲ್ಲಿ ಆಗಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅವರೇ ಬಿಟ್ಟು ಓಡೋಗಿದ್ದಾರೆ. ಅಂದ್ರೆ ಆ ಚಾಟಿನಲ್ಲಿ ಹೊಡೆಯುವಂತದ್ದು ಏನಿಲ್ಲ, ಬರೀ ಇಟ್ರೆ ಸಾಕು ತಲೆ ಮೇಲೆ. ಚಾಟಿ ಇಲ್ಲ, ಚಾಟಿ ಗಾಳಿ ಸೋಕಿದ್ರು ಬಂದ್ಬಿಡುತ್ತೆ. ಆಮೇಲೆ ಅದು ಹೋಗ್ಬೇಕಾದ್ರೆ ಒಳ್ಳೆ ಮಾತಲ್ಲಿ ಹೋದ್ರೆ ಅದ್ರಲ್ಲಿ ಏನು ವೇಟ್ ಇರಲ್ಲ. ಒಳ್ಳೆ ಮಾತಲ್ಲಿ ಹೋಗಿಲ್ಲ ಅಂದ್ರೆ ಒಂದ್ ಏಟ್ ಅದ್ರಲ್ಲಿ ಹಾಕ್ತಿವಿ. ಆಗ ಅದೇ ಮುಡಿ ಕಿತ್ಕೊಡುತ್ತೋ ಅವಾಗ ಹೋಗ್ತದೆ, ಕ್ಲಿಯರ್ ಆಗ್ತದೆ. ಇಲ್ಲ ಇದಾರೆ, ಅದಾಗಿರೋರು ಇದಾರೆ, ಮಾತಾಡ್ಸಿತಾವ.